ಇನ್ನು ನಮ್ಮ ರಾಜ್ಯದಲ್ಲಿ SIR ಪ್ರಕ್ರಿಯೆ ಪೂರ್ಣಗೊಂಡು ಬಿಟ್ಟಿದೆ. SIR ಕಂಪ್ಲೀಟ್ ಆಯ್ತು. ಈಗ ಮೊದಲ ಕರಡು ಡ್ರಾಫ್ಟ್ ಏನಿದೆಯಲ್ಲ ಆ ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗ ಪ್ರಕಟಣೆಯನ್ನು ಮಾಡಿದೆ. ಇವು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಅವರು ಮಾಹಿತಿ ಕೊಡ್ತಾರೆ. ರಾಜ್ಯದಲ್ಲಿ ಈಗ ಪ್ರಮುಖವಾಗಿ 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗಿದೆ. SIR ಪ್ರಕ್ರಿಯೆಯಲ್ಲಿ ಈಗಾಗಲೇ 15,17,042 ಮತದಾರರು ಗೈರಾಗಿದ್ದಾರೆ. ಮುಂದುವರೆದಂತೆ 65,45,679 ಮತದಾರರು ಶಾಶ್ವತವಾಗಿ ಸ್ಥಳಾಂತರ ಆಗಿಬಿಟ್ರು. ಅಷ್ಟೇ ಅಲ್ಲ, ಟೋಟಲ್ 16,39,864 ಮತದಾರರು ಮೃತಪಟ್ಟಿದ್ದಾರಂತೆ. ಇನ್ನು ಒಂದಕ್ಕಿಂತ ಹೆಚ್ಚು ಕಡೆಯಲ್ಲೂ ಕೂಡ ಒಂದಿಷ್ಟು ಪಟ್ಟಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಅಧಿಕಾರಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಬರೋಣ. ಸರ್ವಿಸ್ ಎಲೆಕ್ಟರ್ 44,186, ಒಟ್ಟಾರೆ 4,46,80,150 ಮತದಾರರು ಕರ್ನಾಟಕದಲ್ಲಿ ಇದ್ದಾರೆ. ಈಗಾಗಲೇ ನಾವು ತಿಳಿಸಿದಂಗೆ ಈ ಮತದಾರರ ಒಳಗೆ ಮ್ಯಾಪಿಂಗ್ ಇದರಲ್ಲಿ ಸೆಲ್ಫ್ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 1,75,92,567. ಇಟ್ ಅಮೌಂಟ್ಸ್ ಟು 39.42%. ಪ್ರೋಜನಿ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 2,46,92,908. ಇಟ್ ಅಮೌಂಟ್ಸ್ ಟು 55.32%. ನೋ ಮ್ಯಾಪಿಂಗ್ ಮಾಹಿತಿ ಯಾವುದು ಕೊಡದೇ ಇರುವವರ ಸಂಖ್ಯೆ 23,45,500. ಮತ್ತು ಇದರಲ್ಲಿ ನಾವು ಏಜ್ ವಾರು ನೋಡುವಾಗ ಸುಮಾರು 85 ವಯಸ್ಸಿನಿಂದ ಮೇಲ್ಪಟ್ಟಿರುವ ಮತದಾರರ ಸಂಖ್ಯೆ 3,92,302 ಆಗಿರ್ತಾರೆ. ಆಮೇಲೆ ಪೋಲಿಂಗ್ ಸ್ಟೇಷನ್ ಆಫ್ಟರ್ ನ್ಯಾಷನಲೈಸೇಷನ್, ಈಗ ಮೊದಲು 1,200ಕ್ಕಿಂತ ಮೇಲ್ಪಟ್ಟು ಯಾವುದೇ ಮತದಾರ ಮತಗಟ್ಟೆಯಲ್ಲಿ ಇರಬಾರದು ಎಂಬ ದೃಷ್ಟಿಯಿಂದ ಚುನಾವಣಾ ಆಯೋಗದ ಸೂಚನೆಯಂತೆ ಸುಮಾರು 1,873 ಮತಗಟ್ಟೆಗಳನ್ನ ಈಗ ಮತ್ತೆ ಸೇರಿಸಲಾಗಿದೆ. ಅದರ ಜೊತೆಗೆ ಈಗ ಇರುವ ಮತಗಟ್ಟೆಗಳ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 60,923. ಈ ಪ್ರಕ್ರಿಯೆ ಶುರು ಮಾಡುವಾಗ ಇದ್ದ ಮತಗಟ್ಟೆಗಳ ಸಂಖ್ಯೆ 50. ನೋಡಿ, ರಾಜ್ಯದಲ್ಲಿ ಈಗ 4,46,00,000 ಮತದಾರರಿರೋದು ಅಂತಿಮ ಆಯಿತು. 80.52% ಮತದಾರರು ಈ ಮಾಹಿತಿಗಳು ಡಿಜಿಟಲೀಕರಣ ಆಗ್ಬಿಡ್ತು. ಇನ್ನೊಂದೇನಂತಂದ್ರೆ, ಪುರುಷರಿಗಿಂತ ಮಹಿಳಾ ಮತದಾರರೇ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಪಟ್ಟಿಯಲ್ಲಿ 2,871 ತೃತೀಯ ಲಿಂಗಿಯ ಮತದಾರರು ಈ ಬಾರಿ ಸೇರ್ಪಡೆಯಾಗಿದ್ದಾರೆ. 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗಿಬಿಟ್ಟಿದೆ. ಬಹಳ ಶಾಕಿಂಗ್. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಒಂದು 65 ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಇದ್ರಲ್ಲ, ಇವರೆಲ್ಲ ಶಾಶ್ವತವಾಗಿಯೇ ಬೇರೆ ಕಡೆ ಹೋಗ್ಬಿಟ್ರು, ಸ್ಥಳಾಂತರ ಆಯಿತು. ಆ ಪಟ್ಟಿಯಲ್ಲಿದೆ. ಇನ್ನೂ 15 ಲಕ್ಷ ಜನ ಮತದಾರರು ತಮ್ಮ ಮತಗಟ್ಟೆಗಳಲ್ಲಿ ಗೈರಾಗ್ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಒಂದು ಡ್ರಾಫ್ಟ್ ಬಂದಿದೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶಗಳನ್ನ ಕೊಟ್ಟಿದ್ದು, ಜನ ಇದನ್ನ ಹೆಂಗ್ ನೋಡ್ತಾರೆ ಕಾದ್ ನೋಡಬೇಕು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.